ಚಲ್ ಬಿಸ್ಪಾರ್ ಏನಮ್ಮ ಇಷ್ಟೊಂದು ಶಾಪಿಂಗು? ಅದೇನಕ್ಕ ಬ್ಯಾಟ್ ಬಾಲ್ ಕೊಡಿಸಿದೆ ಶಿರ? ಅಪ್ಪ ಅಪ್ಪ ಈ ಬ್ಯಾಟು ಬಾಲ್ ಎಲ್ಲ ಏನಕ್ಕೆ ಕೊಡ್ಸಿದ್ರಿ? ಬ್ಯಾಟು ಬಾಲ್ ಏನಕ್ಕೆ ಕೊಡ್ಸಿದ್ರಿ ಎಂದೆ? ಅಂಗಡಿನೇ ತಗೊಂಡ್ಬಿಡ್ತಾಳೆ, ಬಿಟ್ರೆ ಅಂಗಡಿನೇ ತಗೊಂಡ್ಬಿಡ್ತಾಳೆ. हिंदी में बोल, हिंदी में बात कर। बोल बोल। मैं एक बैट ले ली और एक बॉल ले ली। बस हो गई। ओके बाय, चल रहा हूँ। ठीक है। ನಮಸ್ಕಾರ ಎಲ್ಲರಿಗೂ, ನನ್ನ ಮಂಡೇ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಆಫೀಸಿಂದ ಬಂದು ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ, ಮಂಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ನಾನು ಪಡ್ಡು ಮಾಡಬೇಕು ಅಂದ್ಕೊಂಡೆ. ಮೊನ್ನೆ ದೋಸೆ ಮಾಡಿದ್ದು ಹಿಟ್ಟು ಸ್ವಲ್ಪ ಹಾಗೆ ಉಳ್ಕೊಂಬಿಟ್ಟಿತ್ತು. ಸೊ ಪಡ್ಡು ಮಾಡೋದು ನಮ್ಮ ಮನೇಲಿ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಇಲ್ಲಿ ಒಂದು 2 ಲೀಟ್ರಷ್ಟು ದೋಸೆ ಹಿಟ್ಟು ಉಳ್ಕೊಂಡಿದೆ. ಅದಕ್ಕೆ ನಾನು ಯೂಶ್ವಲಿ ಒಂದು ಚಿಕ್ಕ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಮಿಕ್ಸ್ ಮಾಡ್ಕೋತೀವಿ ಅಂದರೆ ಅದೊಂದು ಕ್ರಿಸ್ಪಿ ಬರಲಿ, ಆ ಮೇಲ್ಗಡೆ ಲೇಯರ್ ಏನಿರುತ್ತೆ ಪಡ್ಡುದು ಅದು ಕ್ರಿಸ್ಪಿ ಆಗಿರಲಿ ಅಂತ. ಸೊ ಇದೇ ಹಿಟ್ಟಲ್ಲಿ ಡೈರೆಕ್ಟಾಗಿ ನಾನು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಲಮ್ಸ್ ಏನಾದರೂ ಬರ್ಬೋದು ಅನ್ನೋ ಕಾರಣಕ್ಕೆ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ 1-2 ಸೌಟ್ ಹಿಟ್ಟು ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಿರ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಹಿಟ್ಟಿಗೆ ಸೇರಿಸ್ಕೊಂಡ್ರೆ ಅದು ನೀಟಾಗಿರುತ್ತೆ. ಅಂದರೆ ಗಂಟು ಬರಲ್ಲ, ಯಾಕೆಂದರೆ ಪಡ್ಡು ಬೇಯುವಾಗ ಗಂಟಿರಲ್ಲ ಅಥವಾ ಮಿಕ್ಸ್ ಆಗದಿರ ಇದ್ದರೆ ಚೆನ್ನಾಗಿರಲ್ಲ, ಬಾಯಿಗೆ ಹಾಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಹಿಟ್ಟನ್ನು ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನಾನು ಏನು ತೊಗೊಂಡಿದ್ದೆ ಆ ಹಿಟ್ಟಿಗೆ ಸೇರಿಸ್ಕೋತಿದ್ದೀನಿ. ಅಂದರೆ 2 ಲೀಟ್ರಷ್ಟು ದೋಸೆ ಹಿಟ್ಟಿಗೆ ಒಂದು ಚಿಕ್ಕ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಅಕ್ಕಿ ಹಿಟ್ಟು ಹಾಕುವಾಗ ತುಂಬ ನೀರು ಹಾಕಬಾರ್ದು. ಪಡ್ಡು ಹಿಟ್ಟು ತುಂಬ ನೀರು ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿರಲಿ, ಅಂದರೆ ಈ ಹದ ನಾನು ಇವಾಗ ಏನು ತೋರಿಸ್ತಿದ್ದೀನಿ ನಿಮಗೆ ಆ ಹದ ಇರಲಿ. ತೀರ ಗಟ್ಟಿಯಾಗೂ ಇರ್ಬೋದು, ನೀರಾಗೂ ಇರಬಾರ್ದು. ಆಗ ಅದು ಒಂದೇ ಸಮನೆ ಬೇಯುತ್ತೆ ಮತ್ತು ರುಚಿಯಾಗೂ ಇರುತ್ತೆ. ಸೊ ನೋಡಿ, ಇಲ್ಲಿ ನಾನು ಏನು ಹದ ತೋರಿಸ್ತಾ ಇದ್ದೀನಿ ಈ ಹದಕ್ಕಿದ್ರೆ ಸಾಕು. ಇದಕ್ಕೆ ಇವಾಗ ನಾವು ಈ ಹಂತದಲ್ಲೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 5-10 ನಿಮಿಷ ಬಿಟ್ಬಿಟ್ರೆ ಅದೆಲ್ಲನೂ ಚೆನ್ನಾಗಿ ಉಪ್ಪು ಹೊಂದ್ಕೊಳ್ಳುತ್ತೆ. ಅದಾದಮೇಲೆ ನಾವು ಬೇರೆ ಸಾಮಗ್ರಿಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಈ ಹಿಟ್ಟಿಗೆ ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಖಾರ ಕಡಿಮೆ ತಿನ್ನೋದ್ರಿಂದ 1-2 ಸ್ಪೂನಷ್ಟು ಹಿಟ್ಟನ್ನು ಹಾಕಿದ್ದೀನಿ. ತೊಂದರೆ ಇಲ್ಲ, ನಾವೆಲ್ಲ ಮಾಡಿ ಮಿಕ್ಸ್ ಆದಮೇಲೂ ಕೂಡ ನಮಗೇನಾದರೂ ಪಡ್ಡು ಹಾಕೋಕ್ಕೂ ಮುಂಚೆ ನಮಗೇನಾದರೂ ಕಡಿಮೆ ಇದೆ ಅಂದರೆ ಸ್ವಲ್ಪ ಟೇಸ್ಟ್ ಮಾಡಿದ್ದನ್ನು ನಾವು ಅದಕ್ಕೆ ಸೇರಿಸ್ಕೋಬೋದು. ಬಟ್ ಈಗ ನಾನು 2 ಸ್ಪೂನಷ್ಟು ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಬಿಡ್ತೇನೆ. ಈ ಮಧ್ಯೆ ಬೇರೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಪಡ್ಡು ಮಾಡೋದಕ್ಕೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಲ್ಲಿ ಪಡ್ಡುಗೆ ನಾವು ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದು 4 ದೊಡ್ಡದಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಕರಿಬೇವು ಸ್ವಲ್ಪ ನಾನು ಒಗ್ಗರಣೆಗೆ ಹಾಕ್ಕೋತೀನಿ. ಇಲ್ಲಿ ಕಾಯಿ ತುರಿ ಇದನ್ನ ನಾವು ಡೈರೆಕ್ಟಾಗಿ ಪಡ್ಡುಗೆ ಹಾಕ್ಕೋಬೋದು, ಯಾಕೆಂದರೆ ನಾವು ಪಡ್ಡು ಹಿಟ್ಟನ್ನು ತುಂಬ ದಿನ ಏನು ಇಡೋದಿಲ್ಲ, ಅದರಿಂದ ಡೈರೆಕ್ಟಾಗಿ ಉಪಯೋಗಿಸ್ಕೋಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ಇದನ್ನು ಡೈರೆಕ್ಟಾಗಿ ಹಾಕ್ಕೋತೀನಿ. ಇದನ್ನು ಮಾತ್ರ ಇಲ್ಲಿ ನಾನು ಮೆಣಸಿನ್ಕಾಯಿ ಒಂದು 10 ತೊಗೊಂಡಿದ್ದೀನಿ, 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ. ಈ 3 ನಾನು ಕರಿಬೇವು ನೋಡಿ ಒಗ್ಗರಣೆಗೂ ತೊಗೋತೀನಿ, ಮಿಕ್ಸಿಗೆ ಹಾಕೋಕ್ಕೂ ತೊಗೋತೀನಿ. ಈ 3 ನಾನು ಮಿಕ್ಸಿ ಮಾಡ್ಕೋತೀನಿ, ಮೆಣಸಿನ್ಕಾಯಿ, ಶುಂಠಿ ಮತ್ತು ಕರಿಬೇವನ್ನು. ಯಾಕೆ ಅಂತೇಳಿದ್ರೆ ಅದು ಹಾಗಾಗೆ ಇದ್ದರೆ ನಮ್ಮ ಮನೇಲಿ ತಿನ್ನೋದಿಲ್ಲ. ಮೋರ್ ಓವರ್ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಬಿಟ್ರೆ ಅದು ಖಾರ ಆಗುತ್ತೆ, ನನ್ನ ಮಗಳು ತಿನ್ನೋದಿಲ್ಲ. ಹಾಗಾಗಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಖಾರ ಇರುತ್ತೆ, ಬಟ್ ಸ್ಟಿಲ್ ಬಾಯಿಗೆ ಸಿಗೋದಿಲ್ಲ, ಒಂದೇ ಹದವಾಗಿರುತ್ತೆ. ಸೊ ಹಾಗಾಗಿ ಮೆಣಸಿನ್ಕಾಯಿ ಶುಂಠಿನ ಕರಿಬೇವನ್ನು ಒಂದು ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊಂಬಿಟ್ಟು ಸಪ್ರೇಟಾಗಿ ಸ್ವಲ್ಪ ಕರಿಬೇವನ್ನು ನಾನು ಒಗ್ಗರಣೆ ಮಾಡ್ಕೋತೀನಿ. ಇದಿಷ್ಟನ್ನು ನಾನು ಸ್ವಲ್ಪ ನೀರಾಗಿ, ಅಂದರೆ ಎಲ್ಲೂ ಮೆಣಸಿನ್ಕಾಯಿ ಶುಂಠಿ ಸಿಗ್ದಿರ
ಆ ಎಸೆನ್ಸ್ ಇರಬೇಕು, ಬಟ್ ಸ್ಟಿಲ್ ಅದು ಬಾಯಿಗೆ ಸಿಗಬಾರ್ದು. ಆ ರೀತಿ ಅದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ತಿಂತಾರೆ ಅನ್ನೋದಾದರೆ ನೀವು ಸ್ವಲ್ಪ ಬಾಯಿಗೆ ಸಿಗೋ ಥರನೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿನೂ ಅಷ್ಟೇ, ಶುಂಠಿನೂ ಅಷ್ಟೇ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡ್ರು ಕೂಡ ಡೈರೆಕ್ಟಾಗಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನೆಕ್ಸ್ಟ್ ಪ್ರೊಸೆಸ್ಸು, ಇಲ್ಲಿ ನಾನು ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ನಾನು ಈರುಳ್ಳಿನ ಡೈರೆಕ್ಟಾಗಿ ನಾನು ದೋಸೆ ಹಿಟ್ಟಿಗೆ ಸೇರಿಸಲ್ಲ, ಈ ಥರ ಒಗ್ಗರಣೆ ಮಾಡ್ಕೋತೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಒಂದು 2 ಹಿಡಿಯಷ್ಟು ನಾನು ಜೀರಿಗೆ ಹಾಕಿದ್ದೀನಿ. ಅದಾದಮೇಲೆ ಕರಿಬೇವು ಹಾಕಿದ್ದೀನಿ. ಈರುಳ್ಳಿ ಏನು ಹೆಚ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದೇ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು. ದೋಸೆ ಹಿಟ್ಟಿಗೆ ಬೇರೆ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಲಿ, ತೀರಾ ಫ್ರೈ ಆಗಿ ಬಣ್ಣ ಚೇಂಜ್ ಆಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಆಮೇಲೆ ಅದು ಪಡ್ಡು ಬೇಯುವಾಗ ಮಿಕ್ಕಿದ್ದು ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಡೈರೆಕ್ಟಾಗಿ ಈರುಳ್ಳಿ ಹಾಕ್ಕೊಂಡ್ಬಿಟ್ರೆ ಒಂದ್ಸಲಿ ಅದು ವಾಸನೆ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡ್ಕೋತೀನಿ. ಸೊ ಇವಾಗ ಅದಕ್ಕೇ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಮೆಣಸಿನ್ಕಾಯ್ದು ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಈ ಮಿಶ್ರಣನ ನಾನು ದೋಸೆ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ದೋಸೆ ಹಿಟ್ಟಿಗೆ ಸೇರಿಸ್ಕೊಂಡಾಗ ಅಂದರೆ ನಾವು ಮೆಣಸಿನ್ಕಾಯಿ ಏನಾದರೂ ಸ್ವಲ್ಪ ನೀರು ಹಾಕಿ ನಾವು ಫ್ರೈ ಮಾಡ್ಕೊಂಡಿದ್ರೆ ಆ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದರ್ವೈಸ್ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರೆ ಡೈರೆಕ್ಟಾಗಿ ನೀವು ಹಾಕ್ಕೊಂಡ್ಬಿಡ್ಬೋದು. ಸೊ ಇಲ್ಲಿ ಮಿಶ್ರಣನ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಅದಕ್ಕೆ ನಾವೇನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಡೈರೆಕ್ಟಾಗಿ ಸೇರಿಸ್ಕೋಬೋದು. ಕಾಯಿ ತುರಿನೂ ಅಷ್ಟೇ, ಕೆಲವೊಬ್ಬರು ಏನು ಮಾಡ್ತಾರೆ ಸಣ್ಣದಾಗಿ ಹೆಚ್ಕೊಂಡು ಪೀಸಸ್ನು ಕೂಡ ಆ್ಯಡ್ ಮಾಡ್ಕೋತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಅದೇ ನಾನು ಹೇಳಿದ್ನಲ್ಲ, ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ, ಅದು ಬಾಯಿಗೆ ಸಿಕ್ಕಿದ್ರೆ ತೆಗೆದು ಬಿಸಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಅದು ಸೆಟ್ ಆಗಲಿ. ಇಷ್ಟರಲ್ಲಿ ನಾನು ಪಡ್ಡು ಪ್ಯಾನನ್ನು ಬಿಸಿ ಮಾಡ್ಕೊಳ್ತೀನಿ. ಸೊ ಇದು ತುಂಬ ದಿನ ಆ್ಯಕ್ಚುಲಿ ನಮ್ಮ ಮನೇಲಿ ಫಸ್ಟ್ ಒಂದಿತ್ತು, ಅದು ಹೊಟ್ಟೋಗಿದೆ, ಅಂದರೆ ನಾನ್ ಸ್ಟಿಕ್ ಎಲ್ಲ ಹೊಟ್ಟೋಗಿತ್ತು. ಸೊ ಇದು ಇವಾಗ ಇನ್ನೊಂದು ತೊಗೊಂಬಂದಿದ್ದೀನಿ, ಸ್ವಲ್ಪ ಒಂದು 7 ಏನೋ ಆಗುತ್ತೆ ಅಷ್ಟೇ ಇದು. ಬಟ್ ಇನ್ನೂ ದೊಡ್ಡದೊಂದಿತ್ತು, ತುಂಬ ಜನ ಇರೋದಾದರೆ ಅದು ಯೂಸ್ ಆಗುತ್ತೆ. ನಮ್ಮ ಮನೆಗೆ ಇದು ಸಾಕು. ಸೊ ಇದನ್ನು ನಾನು ಬಿಸಿ ಮಾಡಿಕೊಂಡು ಸ್ವಲ್ಪ ಆಯಿಲನ್ನು ಹಾಕ್ಕೋಬೇಕು. ಯಾಕೆ ಅಂತೇಳಿದ್ರೆ ಫಸ್ಟಿಗೆ ಇಲ್ಲ ಅದು ಅಂಟ್ಕೊಳ್ಳೋದಿಲ್ಲ, ಸ್ವಲ್ಪ ಆಯಿಲ್ ಹಾಕ್ಲೇ ಬೇಡವಾ ಅಂತ ಸ್ವಲ್ಪ ಆಯಿಲ್ ಹಾಕಿ, ಅಂದರೆ ಪಡ್ಡುಗೆ ಒಂದು ಸ್ವಲ್ಪ ತೀರಾ ಕಡಿಮೆ ಇದ್ದರೂ ಚೆನ್ನಾಗಿರೋದಿಲ್ಲ, ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ನಾವು ನೋಡಿ ಅದಕ್ಕೆ ನಮ್ಮ ಮನೆಯಲ್ಲಿ ಹೇಗೆ ತಿಂತಾರೆ ಆ ರುಚಿಗೆ ತಕ್ಕಂಗೆ ಹಾಕ್ಕೊಂಡ್ರೆ ಸಾಕು. ಸೊ ಈ ಪಡ್ಡು ಹಿಟ್ಟನ್ನು ನಾನು ಕಡಿಮೆ ಉರಿಯಲ್ಲಿ ಬೇಯಿಸ್ಬೇಕು ಯಾವತ್ತು. ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ಅದು ಮೇಲ್ಗಡೆ ಎಲ್ಲನೂ ಚೆನ್ನಾಗಿ ಬೆಂದೋಗುತ್ತೆ, ಒಳಗಡೆ ಹಿಟ್ಟಿಟ್ಟಾಗೇ ಇರುತ್ತೆ. ಸೊ ಹಾಗಾಗಿ ನೀವು ಕಡಿಮೆ ಉರಿಯಲ್ಲಿ ಸಿಮ್ಮಲ್ಲಿ ಬೇಯಿಸಿದ್ರೆ ಒಳಗಡೆನೂ ಮೇಲ್ಗಡೆ ಲೇಯರು ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆದು ಬೆಂದಿರುತ್ತೆ, ನಮಗೆ ಹಿಟ್ಟಿಟ್ಟಾಗಿ ಸಿಗೋದಿಲ್ಲ. ಎರಡೂ ಕಡೆ ಈ ಥರ ನೀಟಾಗಿ ಬೇಯಿಸ್ಕೊಂಡ್ಮೇಲೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಪಡ್ಡುನ ನಾವು ಚಟ್ನಿ ಪುಡಿ ನಾನೇನು ತೋರಿಸಿದ್ದೆ ನನ್ನ ವ್ಲಾಗಲ್ಲಿ ನಿಮಗೆ, ಆ ಚಟ್ನಿ ಪುಡಿ ಜೊತೆ ಅಂತೂ ಸೂಪರ್ಬ್ ಆಗಿರುತ್ತೆ. ಬಟ್ ಅದು ಆಗೋಗಿದೆ, ಹೇಳಿದ್ನಲ್ಲ ನಮ್ಮ ಮಕ್ಳಿಗೆ ತುಂಬ ಇಷ್ಟ, ಮುಗಿಸ್ಬಿಟ್ಟಿದ್ದಾರೆ. ಸೊ ಈಗ ನಾನು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇಲ್ಲ ಚಟ್ನಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ನಮ್ಮ ಮನೇಲಿ ಪರ್ಟಿಕ್ಯುಲರ್ ಏನಿರಲಿಲ್ಲ, ಚಟ್ನಿನೇ ಬೇಕು ಅಂತ, ಉಪ್ಪಿನಕಾಯಿ ಸಾಕು ಅಂದರೆ ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಈ ಥರ ನಾವು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ, ಅದು ನನಗೆ ಇಲ್ಲಿ ಕ್ಯಾಮ್ರಲ್ಲಿ ನಿಮಗೆ ಜಾಸ್ತಿ ಅಂತ ಕಾಣಿಸುತ್ತೆ, ಒಂದು 1/4 ಸ್ಪೂನಷ್ಟು ಕೂಡ ನಾನು ಹಾಕಿಲ್ಲ ಅದು. ಸೊ ಅಷ್ಟು ಎಣ್ಣೆ ಆದರೆ ಸಾಕು ನಮಗೆ. ಸೊ ಇಲ್ಲಿ ಈ ಪಡ್ಡುನ ನಾನು ಹೇಳಿದ್ನಲ್ಲ, ಅದು ಸ್ವಲ್ಪನೇ ಹಿಟ್ಟಿಡ್ಸೋದು. ಇಷ್ಟೂ ಪಡ್ಡು ನಾನಿಲ್ಲೇನು 7 ಪಡ್ಡುಗೆ ಹಿಟ್ಟು ಹಾಕಿದ್ದೀನಿ ಅಷ್ಟನ್ನು ಸೇರಿಸಿದ್ರೆ 1 ಆನಿಯನ್ ದೋಸೆ ಆಗಬಹುದು ಅಷ್ಟೇ. ಸೊ ಹಾಗಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡೋಗ್ಬೋದು, ಮಕ್ಕಳಿಗೂ ಚೆನ್ನಾಗಿರುತ್ತೆ, ದೊಡ್ಡವ್ರಿಗೂ ಕೂಡ ಚೆನ್ನಾಗಿರುತ್ತೆ, ಅಥವಾ ಸ್ನ್ಯಾಕ್ಸ್ ಟೈಮ್ಗೂ ಚೆನ್ನಾಗಿರುತ್ತೆ ಇದು. ಸೊ ಹಾಗಾಗಿ ಇಲ್ಲಿ ನಾವು ಎಲ್ಲರೂ ಮುಗಿಸಿದ್ವಿ, ನನ್ನ ಮಗಳದಾದ್ಮೇಲೆ ನಾವೆಲ್ಲ ಊಟ ಮಾಡಿದ್ವಿ. ಸೀರೆ ಉಟ್ಕೊಂಡಿದ್ಯಾ ರಂಜು? ಸೂಪರಾಗಿ ಉಟ್ಕೊಂಡಿದ್ಯಾ ರಂಜು. ಫ್ಯಾನ್ ಆಫ್ ಮಾಡಿ. ನೋಡಿದ್ರ ಹೆಂಗ್ ಉಟ್ಕೊಂಡಿರಲ್ಲ ನಮ್ಮ ರಂಜು. ಈ ಕಡೆ ಬಾ, ಟಿವಿ ಬೆಳಗ್ಗೆ ಬರುತ್ತೆ, ಆ ಕಡೆಗೆ ಬಾ. ಅಬ್ಬಾ ಸೂಪರ್ ರಂಜ. ನೀವು ಅನ್ಕೊಂಡಂಗೆ ಎಲ್ಲ
ಇಷ್ಟೆಲ್ಲ ಆದ್ಮೇಲೆ ರಾಜು ಸರ್ ವಾಪಸ್ ಬರ್ತಾರ ಮೇಡಮ್? ರಂಜು ನೀನೇನು ಕಟ್ತಾ ಇದೆಯಾ? ನಾನು ನನ್ನ ತಂಗಿ ಸೇರಿ ಮನೆ ಕಟ್ತಾ ಇದ್ದೀವಿ. ಹೌದು, ನಿಮ್ಮ ಯೋಚನೆ ಮಾಡ್ಬೋದಲ್ವಾ? ಮೆಟ್ಲು ಕಟ್ಟಿ ಆಮೇಲೆ ಮನೆ ಕಟ್ಟಬೇಕು. ಅದೇ ಏನೋ ನಂಗೂ ಓದೋದು ತುಂಬಾ ಇರುತ್ತೆ. ಅವಳಿಗೆ ನಾವು ಯು ಕೆ ಜಿ ಸಲಿ ನಾನು 7th ಸ್ಟ್ಯಾಂಡರ್ಡ್. 7th UKG ಸಿಲೆಬಸ್ ಜಾಸ್ತಿ ಪಾಪ ಅಲ್ವಾ ರಂಜು? ಅವಳು ಕಷ್ಟಪಟ್ಟು ಓದ್ತಿದ್ದಾಳೆ ನೋಡು, ಗೊತ್ತಾ? ಏನು ರಂಜು, ಯಾರ್ದು ರಂಜು ಸಿಲೆಬಸ್ ಕಷ್ಟ? ಏನಂದು ಯಾಕ್ರೆ ಅವಂದು ರಂಜು? ಒಂದು ಸಿಲ್ವರ್ ಕಷ್ಟನೇ ಇಲ್ಲ. ಹೌದು ಪಾಪ. ರಂಜು ನೀನು 7th ಸ್ಟ್ಯಾಂಡರ್ಡ್ ಬಂದ್ಬಿಡ, ನಾನು UKG ಹೋಗ್ಬಿಡ್ತೀನಿ. ಅಯ್ಯೋ ನೀನೇ ಚಿಕ್ಕ ಮಗುನೇನೋ UKG ಈಸಿ ಅಂತೀಯಲ್ಲ 7th ಸ್ಟ್ಯಾಂಡರ್ಡ್. ಅದಕ್ಕೆ ನಿನಗೆ ನಾನು UKG ಆರಾಮ ಪಟ್ ಅಂತ ಬರ್ದು ಒಂದೇ ವರ್ಷದಲ್ಲಿ 5 ಲೆವೆಲ್ಸ್ ತಗೊಂಡು ತಿರ್ಗಾ 7th ಹೋಗ್ಬಿಡ್ತೀನಿ ಪಟ್ ಅಂತ. ಏನಿಲ್ಲ, ನಾನು UKG ಜಾಯಿನ್ ಆಗ್ತೀನಲ್ಲ, ಆಗ ಏನ್ ಮಾಡ್ತೀನಿ ನಡೀಲಿ, 6 ದಿನ 6 ಎಕ್ಸಾಮ್ ಬರೆದು ಡೈರೆಕ್ಟ್ 7th ಕ್ವಾಲಿಫೈ ಆಗ್ಬಿಡ್ತೀನಿ. ರೆಕಾರ್ಡು ಬೇಡ ರಂಜು, ನಿನ್ನ ನಿಧಾನವಾಗಿ ಓದ್ಕೊಂಡು ಹೋಗಿ ರಂಜು, ಸರಿನಾ? ಅಷ್ಟೇ 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 ರಂಜ. ನನ್ನ ಮಗಳ ಜೊತೆ ಮಾತಾಡಿದ್ದಾದಮೇಲೆ ನೈಟ್ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ಅದು ನಮಗೆ ಕಾಮನ್ನು, ಅಟ್ಲೀಸ್ಟ್ ದಿನಕ್ಕೊಂದು ರೌಂಡ್ ಹೋಗಿ ಬರೋದು ಗಾಡಿಯಲ್ಲಿ. ಅರ್ಧರಾತ್ರಿಯಲ್ಲಿ ಬೌಲಿಂಗ್ ಬಾ ನಡಿ. ಅಯ್ಯೋ ನಡಿಯೋ ರೋಡಲ್ಲಿ ಡ್ಯಾನ್ಸು ಬಾಯ್. ಏಯ್ ಆನ್ ಮಾಡಿ. ಸೊ ರೌಂಡ್ ಮುಗಿಸ್ಕೊಂಬಂದು ಇದಿಷ್ಟು ನನ್ನ ಪುಟ್ಟ ಈವ್ನಿಂಗ್ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ವ್ಲಾಗ್ಸನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಒಂದು ಒಳ್ಳೆ ರೆಸಿಪಿ ಜೊತೆಗೆ, ನನ್ನ ಡೈಲಿ ರೊಟೀನ್ ಜೊತೆಗೆ.